ಇವತ್ತು ತುಂಬ ಟೇಸ್ಟ್ ಆಗಿರೋ ಚಿಕನ್ ಕಬಾಬ್ ಯಾವ ರೀತಿ ಮಾಡೋದಂತ ನೋಡೋಣ. ಯಾವ ಫುಡ್ ಕಲರ್ ಯೂಸ್ ಮಾಡಿದರೆ, ಮೊಟ್ಟೆ ಯೂಸ್ ಮಾಡಿದರೆ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಇದೇ ರೀತಿ ಮಾಡಿಕೊಡಿ, ಮಕ್ಳಿಗೂ ತುಂಬ ಒಳ್ಳೆಯದು ಮತ್ತು ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕನ್ನ ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳೆದು ಆ ನೀರೆಲ್ಲ ಸೋಗೋ ಥರ ನಾವು ಚಿಕನಲ್ಲಿ ನೀರು ಇರಕೂಡ್ದು, ಅದೆಲ್ಲ ಸೋಗಿಸಿ ಎತ್ತಿ ಒಂದು ಬೌಲ್ಗೆ ಚಿಕನ್ ಹಾಕ್ಕೊಬೇಕು. ಒಂದು ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚಿಕನ್ ಕಬಾಬ್ ಪೌಡ್ರು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಬಿಟ್ಟು ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ಒಂದು ಅರ್ಧ ನಿಂಬೆಹಣ್ಣು ನೀಟಾಗಿ ಹಿಂಡಿ ನಾವೇನು ಮಾಡಬೇಕು ಇದನ್ನು ಇವಾಗ ಏನು ಮಾಡಬೇಕಂದ್ರೆ ಕಾರ್ನ್ಫ್ಲವರ್ 1 ಸ್ಪೂನ್ ಹಾಕಿದ್ರೆ ಸಾಕು, ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ. ಸ್ವಲ್ಪ ಕರಿಬೇವು ಹಾಕಿ ನಾವು ನೀಟಾಗಿ ಆ ಚಿಕನಲ್ಲಿ ಮಸಾಲೆ ಎಲ್ಲ ಕೋಟಿಂಗ್ ಎಲ್ಲ ಹೋಗಿ ಸೇರೋ ಥರ ನಾವು ಮಿಕ್ಸ್ ಮಾಡ್ಕೊಬೇಕು. ಏನು ನೀವು ನೀರೆಲ್ಲ ಹಾಕೋದೇನು ಬೇಡ, ಅದು ಮಿಕ್ಸ್ ಮಾಡ್ತಾ ಇರುವಾಗಲೇ ನೀರು ಬಿಡುತ್ತೆ. ಇದನ್ನು ಒಂದು ಅರ್ಧ ಅವರ್ ನಾವು ಮ್ಯಾರಿನೇಟ್ ಮಾಡಿ ಎತ್ತಿದ್ದೀನಿ ನೋಡಿರಿ. ಅರ್ಧ ಅವರ್ ಮ್ಯಾರಿನೇಟ್ ಮಾಡಿದ್ರೇ ಚಿಕನ್ ಒಳಗೆಲ್ಲ ಸ್ಪೈಸಸ್ ಇಳಿಯೋದು. ಈ ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ತಳ ಹಿಡಿಯಲ್ಲ. ಆದ್ದರಿಂದ ನಾನ್ ಸ್ಟಿಕ್ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಆಯಿಲ್ ಹಾಕಿದ್ರೆ ಸಾಕು, ಏನು ಚಿಕನ್ ಮುಳುಗೋ ಥರ ಎಲ್ಲ ಹಾಕ್ಕೊಬೇಕು ಆ ಥರ ಎಲ್ಲ ಏನು ಪ್ರಾಸೆಸಿಂಗ್ ಇಲ್ಲ. ಇವಾಗ ಏನು ಮಾಡಬೇಕು, ಎಣ್ಣೆ ಯಾವ ಥರ ಬಬಲ್ಸ್ ಬರ್ತಾಯಿದೆ ನೋಡಿದ್ರೆ ಈ ಥರ ಆಗಿದ ತಕ್ಷಣ ಚಿಕನ್ನು ಒಂದೊಂದಾಗೆ ಹಾಕ್ಕೊಬೇಕು. ಒಂದ್ರ ಮೇಲೆ ಒಂದು ಹಾಕ್ಕೊಬೇಡಿ. ನಾನು ತೋರಿಸ್ಕೊಡ್ತಾರೋ ಥರನೇ ನೀವು ಒಂದೊಂದಾಗೆ ಚಿಕನ್ನ ಈ ರೀತಿ ಹಾಕ್ಕೊಬೇಕು. ಈ ಥರ ಚಿಕನ್ನ ಹಾಕಿ ಒಂದು 5 ನಿಮಿಷ ನಾವು ಬಂದು ಮೀಡಿಯಮ್ ಫ್ಲೇಮಲ್ಲಿ ಚಿಕನ್ನ ಬೇಯಿಸ್ಕೊಬೇಕು. ಆವಾಗಲೇ ಒಳಗೆಲ್ಲ ನೀಟಾಗಿ ಬೆಂದಿರುತ್ತೆ ಮತ್ತು ತಿನ್ನೋಕ್ಕೂ ಕ್ರಂಚಿಯಾಗೂ ಚೆನ್ನಾಗಿರುತ್ತೆ. ಈ ಥರ ಕರಿಬೇವು ಹಾಕಿ ನಾವು ಮಿಕ್ಸ್ ಮಾಡಿ ಹಿಂಗೆ ಹಾಕಿರ್ತೀವಲ್ಲ, ಆ ಕರಿಬೇವು ಫ್ಲೇವರೆಲ್ಲ ಇಳ್ದು ತುಂಬಾ ಟೇಸ್ಟಾಗಿರುತ್ತೆ. ನೋಡಿದ್ರೆ ನಾನು ಹೇಳಿದ್ನಲ್ಲ ತಲೆ ಹಿಡಿಯಲ್ಲ ಅಂತ, ತಲೆನೇ ಹಿಡ್ದಿಲ್ಲ ನೋಡಿದ್ರೆ. ಈ ರೀತಿ ನೀವು ನಾನ್ ಸ್ಟಿಕ್ ಪ್ಯಾನಲ್ಲಿ ಇನ್ನೊಂದು ಸಲ ಈ ಕಡೆ ತಿರುವಾಕ್ಬಿಟ್ಟು ಇನ್ನೂ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರೋ ಚಿಕನ್ ಕಬಾಬ್ ಯಾವ ರೀತಿ ರೆಡಿಯಾಗಿದೆ ಅಂತ ನೋಡಿದ್ರೆ ಇವಾಗೇನಿಲ್ಲ, ಎಲ್ಲ ಫುಲ್ ರೆಡಿಯಾಗಿದೆ. ಯಾವ ಥರ ಬೆಂದಿರಬೇಕಂತ ತೋರಿಸ್ತೀನಿ. ಆ ಮೂಳೆ ಎಲ್ಲ ಬಂದು ಕಲರ್ ಚೇಂಜ್ ಆಗಿರಬೇಕು, ಆ ಥರ ನೀವು ಬೇಯಿಸ್ಬೇಕು. ನೋಡಿ, ಯಾವ ಫುಡ್ ಕಲರು ಹಾಕಿಲ್ಲ, ಯಾವ ಮೊಟ್ಟೆನೂ ಹಾಕಿಲ್ಲ, ಎಷ್ಟು ಟೇಸ್ಟಿಯಾಗಿರೋ ಚಿಕನ್ ಕಬಾಬ್ ರೆಡಿಯಾಗಿದೆ. ನೀವು ಈ ಥರ ಟ್ರೈ ಮಾಡಿ. ಇವಾಗ ಏನು ಮಾಡಬೇಕು, ನೆಕ್ಸ್ಟು ಹಳ್ಳಿ ಶೈಲಿಯಲ್ಲಿ ಚಿಕನ್ ಸಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದೇ ರೀತಿ ಮಾಡಿ, ಸಖತ್ತಾಗಿರುತ್ತೆ, ರುಚಿ ಕೂಡ ತುಂಬಾ ಸ್ಪೈಸಿಯಾಗಿರುತ್ತೆ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸೋಂಪು, ಒಂದು ಅರ್ಧ ಟೇಬಲ್ ಸ್ಪೂನ್ ನಾವು ಜೀರಿಗೆ ಹಾಕಿ, 2 ಈರುಳ್ಳಿ ಈ ಥರ ಸಣ್ಣ ಕಟ್ ಮಾಡಿಕೊಂಡಿದ್ದೀನಿ. 2 ಈರುಳ್ಳಿ ಈ ಥರ ಪ್ಯಾನ್ಗೆ ಹಾಕ್ಕೊಂಡು ನೀಟಾಗಿ ಈ ಥರ ಅದು ಬಿಡಿ ಆಗೋ ಥರ ನಾವೇನು ಮಾಡಬೇಕಂದ್ರೆ ಮಿಕ್ಸ್ ಕೊಡ್ಕೊಬೇಕು. ಈ ಥರ ನಾವು ಐ ಫ್ಲೇಮಲ್ಲಿ ಇಟ್ಟಲ್ಲ ಮಸಾಲೆಗಳನ್ನ ಫ್ರೈ ಮಾಡಬಾರ್ದು, ಏನಾಗ್ಬಿಡುತ್ತೆ ಬೇಗ ಸೀದೋಗ್ಬಿಡುತ್ತೆ, ಒಳಗೆಲ್ಲ ನೀಟಾಗಿ ಫ್ರೈ ಆಗಿರಲ್ಲ. ಇವಾಗ ಈ ಥರ ಫ್ರೈ ಆಗಿದ್ಮೇಲೆ ನಾವು ಟೊಮೆಟೊ ಹಾಕ್ಕೊಬೇಕು. ಒಂದು ದೊಡ್ಡ ಸೈಜ್ ಟೊಮೆಟೊ ಇದ್ದರೆ 1-2 ಇದ್ದರೆ ಸಾಕು. ಚಿಕ್ಕ ಸೈಜ್ ಟೊಮೆಟೊದು 3ರಿಂದ ನೀವು 4 ಕೂಡ ಹಾಕ್ಕೊಬೋದು. ಇದು ನಾನು ತೋರಿಸ್ಕೊಡ್ತಾ ಇರೋದು 3/4 kg ಚಿಕನ್ಗೆ ನೀವು ಎಷ್ಟೆಷ್ಟು ಏನೇನು ಹಾಕಬೇಕಂತ ತೋರಿಸ್ತಾ ಇರೋದು. ನೀವು ಯಾವ ಥರ ಚಿಕನ್ ತೊಗೊತೀರೋ, ಎಷ್ಟು ತೊಗೊತೀರೋ ಅದ್ರ ಮೇಲೆ ಮಸಾಲೆ ಸ್ಪೈಸಸ್ ಎಲ್ಲ ನೀವು ಹಾಕ್ಕೊಬೋದು. ಈ ಥರ ಟೊಮೆಟೊ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಯಾವ ಥರ ಅಂದರೆ ಚಿಪ್ಪೆ ಎಲ್ಲ ಮೇಲೆಲ್ಲ ಎದ್ದೊಳ್ಬೇಕು ಟೊಮೆಟೊದಲ್ಲಿ, ಅಲ್ಲಿ ಗಂಟ ನಾವು ಬಂದು ಫ್ರೈ ಮಾಡ್ಕೊಂಡ್ರೇ ಸಾರು ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಬಂದು ನೀವು ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ. ಇವಾಗ ಈ ಥರ ಫುಲ್ ಫ್ರೈ ಆದಮೇಲೆ ನಾನು ಒಂದು ಅರ್ಧ ತೆಂಗಿನಕಾಯಿ ಈ ಥರ ತುರಿದಿಟ್ಕೊಂಡಿದ್ದೀನಿ. ಅರ್ಧ ತೆಂಗಿನಕಾಯಿ ಅದರಲ್ಲಿ ಹಾಕಿ ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಮಿಕ್ಸ್ ಕೊಡಬೇಕು. ಹೈ ಫ್ಲೇಮಲ್ಲೆಲ್ಲ ಇಟ್ಟರೆ ಸೀದೋಗ್ಬಿಡುತ್ತೆ. ಆಲ್ರೆಡಿ ನಾನು ನಿಮ್ಗೆ ಕೇಳಿದ್ದೀನಲ್ಲ. ಈ ಟೈಮಲ್ಲಿ ನೀವು ತುಂಬ ಖಾರ ತಿನ್ನೋರು ಇದ್ದರೆ ಇವಾಗ 1-2 ಹಸಿಮೆಣ್ಸಿನ್ಕಾಯಿನೂ ನೀವು ಹಾಕ್ಕೊಬೋದು. ನಾವು ಸ್ವಲ್ಪ ಖಾರ ಕಮ್ಮಿ ಆದ್ದರಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸುಮ್ಮನೆ ಲೈಟಾಗಿ ಹಿಂಗೆ ತಿರುವು ಕೊಟ್ಬಿಟ್ಟು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಬೇಕು. ಚಕ್ಕೆ ಲವಂಗ ಹಾಕಿ ಆಮೇಲೆ ಒಂದು ಅರ್ಧ ಸ್ಪೂನು ಗಸಗಸೆ ಹಾಕ್ಕೊಬೇಕು. ಗಸಗಸೆ ಹಾಕಿದ್ರೇ ಚಿಕನ್ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿದ್ರೆ ಯಾವ ರೀತಿ ಟೊಮೆಟೊ ಎಲ್ಲ ಚಿಪ್ಪೆಲ್ಲ ಎತ್ತಿದ್ದೀನಿ ಅಂತ. ಈ ಥರ ನೀವು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದಾಗ ಏನಾಗುತ್ತೆ, ನಾವು ಚಿಕನ್ನ ಚೆನ್ನಾಗಿ ಬೇಯಿಸಿದ್ಮೇಲೂ ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ರುಬ್ಬಿ ಹಾಕ್ತೀವಲ್ಲ, ಹಾಕಿದ್ಮೇಲೂ ತುಂಬ ಹೊತ್ತು ಕುದಿಯೋದಾಗಲಿ ಬೇಯಿಸೋದೇನು ಬೇಕಾಗಿಲ್ಲ, ಬೇಗನೆ ಸಾರಾಗಿಬಿಡುತ್ತೆ. ನೋಡಿದ್ರೆ ಇಷ್ಟು ಬಂದು ಗಸಗಸೆ ಹಾಕಿದ್ರೆ ಸಾಕು. ಹಾಕಿ ಸುಮ್ಮನೆ ಹಿಂಗೆ ತಿರುವು ಕೊಟ್ಟು ಎಲ್ಲ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ಬಂದು ಫುಲ್ ಪೇಸ್ಟ್ ಥರ ಅಂದರೆ ಒಂಥರ ತರಿ ರುಬ್ಬೋದು. ಒಬ್ಬೊಬ್ರು ಬಂದು ತರಿ ರುಬ್ಬಿ ಮಾಡ್ತಾರೆ. ಆ ಥರ ರುಬ್ಬಿ ಮಾಡಿದ್ರೆ ಸ್ಮೂತಾಗಿರೋ ಥರ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತೋರಿಸಿದ್ದೀನಲ್ಲ ಆ ರೀತಿಗೆ ನೀವು
ಮಿಕ್ಸಿಲಿ ರುಬ್ಕೊಬೇಕು. ಇವಾಗ ಏನು ಮಾಡಬೇಕು, ಕುಕ್ಕರಲ್ಲಿ ಸ್ವಲ್ಪ ಧಾರಾಳವಾಗಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಕೊಬೇಕು. ನಾನು ಮಸಾಲೆ ಫ್ರೈ ಮಾಡುವಾಗ ಏನು ಮಾಡಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಹಾಕಿಲ್ಲಲ್ಲ, ಆದ್ದರಿಂದ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹಾಕ್ಕೊತಾ ಇದ್ದೀನಿ. ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿಟ್ಟು ನೀವು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ಥರ ಏನು ಮಾಡ್ಕೊಬೇಕು, ತಿರುವು ಕೊಟ್ಟು ಫ್ರೈ ಮಾಡ್ಕೊಬೇಕು. ನೀವು ನೀಟಾಗಿ ಫ್ರೈ ಮಾಡಿಲ್ಲ ಅಂದರೆ ಏನಾಗುತ್ತೆ, ನೀವು ಸಾರೆಲ್ಲ ಮಾಡಿದ್ಮೇಲೆ ಆ ಸಾರು ಪೂರ್ತಿ ಬರೀ ಏನಾಗಿರುತ್ತೆ ಅಂದರೆ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ಲೇ ರಾ ಸ್ಮೆಲ್ ಇರುತ್ತಲ್ಲ, ಆ ಥರ ಸ್ಮೆಲ್ ಬರುತ್ತೆ. ಆದ್ದರಿಂದನೇ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿನ ಎಣ್ಣೆಲಿ ಹಾಕಿ ಫ್ರೈ ಮಾಡೋದು ನೀಟಾಗಿ. ಈ ಥರ ಫ್ರೈ ಆಗಿದ ತಕ್ಷಣ ಚಿಕನ್ನ ಹಾಕ್ಕೊಬೇಕು. ಇವಾಗ ನಾನು 3/4 kg ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ನ ಹಾಕ್ಕೊಂಬಿಟ್ಟು ನೀಟಾಗಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಬಿಟ್ಟು ನಾವು ಮಿಕ್ಸ್ ಮಾಡ್ಕೊಬೇಕು. ನೀರೇನು ಹಾಕೋದು ಬೇಡ. ನೀವು ಆಲ್ರೆಡಿ ಚಿಕನ್ ಎಲ್ಲ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ನೀರು ಹಾಕೋದು ಬೇಡ ಅಂತ. ಫಸ್ಟ್ ಟೈಮ್ ಚಿಕನ್ ಸಾರು ಮಾಡ್ತೀನಿ ಅಂದವ್ರಿಗೆ ನಾನು ಇದು ಹೇಳ್ಕೊಡ್ತಾ ಇರೋದು. ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 2ರಿಂದ 3 ನಿಮಿಷ ನಾವು ಬಂದು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಬಿಟ್ಟರೆ ಸಾಕು. ಆ ನೀರೆಲ್ಲ ಬಿಟ್ಕೊತೈತೆ. ಯಾವ ಥರ ನೀರು ಬಿಡುತ್ತೆ ಅಂತ ನಿಮಗೆ ತೋರಿಸೀನಿ. ಆ ಥರನೇ ನೀವು ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ನೀವು ಮಾಡಿರಿ. ಫಸ್ಟ್ ಟೈಮ್ ಮಾಡ್ತೀನಿ ಅಂತ ನೀವು ಹೇಳ್ತೀರಲ್ಲ, ಅವರೆಲ್ಲ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡಿಕೊಂಡು ಮಾಡಿರಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿದ್ಮೇಲೆ ಒಂದು ತಟ್ಟೆ ಹಾಕಿ ಮುಚ್ಚಿಬಿಡ್ರಿ. ಒಂದು 3 ನಿಮಿಷ ಆದಮೇಲೆ ಯಾವ ಥರ ನೀರು ಬಿಟ್ಕೊತಾ ಇದೆ ಅಂತ ನೋಡಿದ್ರೆ ಈ ರೀತಿಗೆ ನೀರು ಬಿಟ್ಕೊಂಡ್ಮೇಲೆ ಇವಾಗ ಏನು ಮಾಡಬೇಕು, ನಾವು ಸ್ಪೈಸಸ್ಗಳು ಮಸಾಲೆ ಐಟಮ್ಗಳು ನಾವು ಹಾಕಬೇಕು. ಒಬ್ಬೊಬ್ಬರು ಬಂದು ಮಸಾಲೆ ಉರಿ ಥರವಾಗಿಯೇ ಹಾಕ್ಕೊತಾರೆ, ಆದರೆ ಇಲ್ಲಿ ಆ ಥರ ಇಲ್ಲ. ಚಿಕನ್ ಸ್ಪೈಸಿಯಾಗಿ ಜ್ಯೂಸಿಯಾಗಿರ್ಬೇಕಂದ್ರೆ ಈ ಟೈಮಲ್ಲಿ ನಾವು ಈ ಸ್ಪೈಸಸ್ಗಳು ಹಾಕಬೇಕು. ಗರಂ ಮಸಾಲ 1 ಸ್ಪೂನ್ ಧಾರಾಳವಾಗಿ ಹಾಕ್ಕೊಳ್ಳಿ. ಧನಿಯಾ ಪೌಡ್ರು 2ರಿಂದ 3 ಸ್ಪೂನ್ ಹಾಕ್ಕೊಬೋದು. ಧನಿಯಾ ಪೌಡ್ರ್ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತಲ್ಲ, 2ರಿಂದ ನೀವು 3 ಸ್ಪೂನ್ ಹಾಕ್ಕೊಬೋದು. ಸಾಂಬಾರು ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಬಂದು ನಿಮ್ಮ ಮನೇಲಿ ಯಾವ ರೀತಿ ಖಾರ ಇದೆ ಆ ರೀತಿ ತಕ್ಕಂಗೆ ನೀವು ನೋಡ್ಕೊಂಡು ಹಾಕ್ಕೊಬೋದು. ಖಾರ ಕಮ್ಮಿ ಆದ್ರೂ ನಾವು ಆಮೇಲೆ ಮ್ಯಾನೇಜ್ ಮಾಡ್ಬೋದು. ಜಾಸ್ತಿ ಖಾರ ಹಾಕ್ಬಿಟ್ರೆ ನಮ್ಮ ಕೈ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಆಚೆ ಚಿಕನ್ ಮಸಾಲ 1-2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆಚೆ ಚಿಕನ್ ಮಸಾಲ ಬಂದು ಆ ಟೇಸ್ಟ್ನೂ ಚೆನ್ನಾಗಿರುತ್ತೆ ಮತ್ತು ಸಾರು ತಿಕ್ನೆಸ್ ಕೊಡುತ್ತೆ ಮತ್ತು ಸ್ಟ್ರಕ್ಚರು ಕೊಡುತ್ತಲ್ಲ, ಆದ್ದರಿಂದ ನಾನು 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದನ್ನು ಬಂದು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಬೇಕು. ಯಾಕಂದರೆ ಚಿಕನ್ ಒಳಗೆಲ್ಲ ಎಳಿಬೇಕಲ್ಲ ಮಸಾಲೆ, ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹೈ ಫ್ಲೇಮಲ್ಲಿ ಇಟ್ಟು ನೀವು ಹುರ್ಕೊಂಡ್ರೆ ಏನಾಗುತ್ತೆ ಅಂದರೆ ಮಸಾಲೆಲ್ಲೇ ಸೀದೋಗ್ಬಿಟ್ಟು ಒಂಥರ ಸ್ಮೆಲ್ಲೇ ಚೆನ್ನಾಗಿರಲ್ಲ. ಆದ್ದರಿಂದ ಲೋ ಫ್ಲೇಮಲ್ಲಿ ಇಟ್ಟು ನಾವು ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಏನು ಮಾಡಬೇಕು, ನಾವು ರುಬ್ಬಿಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಕುಕ್ಕರಲ್ಲಿ ಹಾಕಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಇದರೊಳಗೆ ಹಾಕಿ ತಿರುವು ಕೊಟ್ಬಿಟ್ಟು ಒಂದು 2 ನಿಮಿಷ ನೀವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ. ಯಾಕಂದರೆ ನಾವು ಅಲ್ಲಿ ಮಸಾಲೆ ಹುರಿತಾ ಇರುವಾಗಲೇ ಚೆನ್ನಾಗಿ ಎಲ್ಲನೂ ಹುರಿದು ನಾವು ಹಾಕಿದ್ರಿಂದ ಜಾಸ್ತಿ ಏನು ಕುದಿಸೋದು ಬೇಕಾಗಿಲ್ಲ. ಇದ್ರಲ್ಲಿ ಚಿಕನ್ ಬಂದು ಏನಾಗಿದೆ ಅಂದರೆ ಒಂದು 3/4% ಇವಾಗಲೇ ಚಿಕನ್ ಬೆಂದಿದೆ. ಇನ್ನು 1/4% ನಾವು ಬೇಯಿಸ್ಬೇಕಲ್ಲ. ಇವಾಗ ಏನು ಮಾಡ್ಕೊಬೇಕು, ನೀರು ಸ್ವಲ್ಪ ಎಣ್ಣೆ ಬಿಡೋ ಥರ ಇದು ಫ್ರೈ ಆದಮೇಲೆ ನಮಗೆ ಸಾರು ತಿಕ್ನೆಸ್ ಯಾವ ರೀತಿ ಬೇಕೋ ಆ ರೀತಿ ಬಂದು ನಾವೇನು ಮಾಡಬೇಕು, ನೀರು ಇಟ್ಕೊಬೇಕು. ನೋಡಿ, ಯಾವ ಥರ ಬೇಕೋ ಆ ಥರ ನೀವು ನೀರು ಇಟ್ಕೊಂಡ್ರೆ ಸಾಕು. ತುಂಬ ನೀರು ಹಟ್ಟಕ್ಕೆ ಹೋಗ್ಬೇಡ್ರಿ, ತುಂಬ ನೀರು ಕಮ್ಮಿ ಹಟ್ಟಕ್ಕೆ ಹೋಗ್ಬೇಡಿ. ತುಂಬ ತಿಕ್ನೆಸ್ ಆಗಿದ್ರು ತಿನ್ನೋಕ್ಕೆ ಚೆನ್ನಾಗಿರೋ ಒಂಥರ ಮಸಾಲೆಯಾಗಿರುತ್ತೆ. ನೀರು ಈ ಥರ ಹಾಕ್ಬಿಟ್ಟು ನೀವು ನೋಡ್ಕೊಬೇಕು. ಅದು ಕುಕ್ಕರ್ ಹಾಕಿ ನೀವು ವಿಷಲೆಲ್ಲ ಬರ್ಸ್ಬಿಡ್ಬೇಡ್ರಿ. ಪ್ಲೇಟ್ ಹಾಕಿ ಮುಚ್ಚಿ ನಾನು ಹೇಳೋ ಥರನೇ ನೀವು ಮಾಡಿ ನೋಡಿರಿ, ಅಷ್ಟು ಟೇಸ್ಟಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ಈ ಥರ ತಿರುವು ಕೊಟ್ಬಿಟ್ಟು ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ನೀವು ಉಪ್ಪು ಖಾರ ನೋಡ್ಕೊಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಬೇಕು, ಖಾರ ಕಮ್ಮಿ ಇದ್ದರೆ ಖಾರ ಹಾಕ್ಕೊಂಡು ಈ ಥರ ಕೊತ್ತಂಬರಿನ ಅದ್ರ ಮೇಲೆ ಈ ಥರ ಉಕ್ಕು ಬರುವಾಗ ಕೊತ್ತಂಬರಿ ಹಾಕ್ಕೊಬೇಕು. ನನಗೆ ಕೊತ್ತಂಬರಿ ನೋಡಿದ ತಕ್ಷಣ ಏನು ಜ್ಞಾಪಕ ಬರ್ತಾಯಿದೆ ಅಂದರೆ, ಆವಾಗೆಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಒಂದು ₹2 ಕೊಟ್ಬಿಟ್ಟು ಹೋಗಿ ಕೊತ್ತಂಬರಿ ತೊಗೊಂಬ ಅಮ್ಮ ಅಂತ ಹೇಳಿ ಕಳಿಸಿರ್ತಾರೆ. ನಾವು ಕೇಳಿದಾಗ ಕೊತ್ತಂಬರಿ ಅವ್ರು ಕೊಡ್ತಾರೆ. ಸ್ವಲ್ಪ ಕರಿಬೇವು ಕೊಡಿ ಅಂದರೆ ಜೊತೆಗೆ ಫ್ರೀಯಾಗಿ ಕೊಡ್ತಾಯಿದ್ರು. ಅದೇ ಇವಾಗ ಹಂಗಲ್ಲ, ಈಸ್ಕೊಳ್ಳೋಕ್ಕಾಗ್ತೈತಾ? ಇವಾಗ ಸ್ಟಾರ್ಟಿಂಗ್ ಪ್ರೈಸೇ ₹20 ₹30 ಕೊತ್ತಂಬರಿಗಳು. ಅದೇ ಸ್ವಲ್ಪ ಹೈ ಲೆವೆಲಂಗೆ ಅಂಗಡಿಗೆ ಹೋಗ್ಬಿಟ್ರೆ ₹40 ₹50 ಆ ಥರನೇ ಇರೋದು ಕೊತ್ತಂಬರಿ ರೇಟೆಲ್ಲ. ಅದೆಲ್ಲ ಹೋಗಿ ನಾವು ಬಾರ್ಗಿಗೂ ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಹೋಗ್ಬಿಟ್ಟು ₹2 ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಕೊತ್ತಂಬರಿ ಅಂತ ಕೇಳಿದ್ರೆ ನಮ್ಮನ್ನು ಮುಖ ನೋಡ್ತಾರೆ. ಆ ಥರ ಬಂದು ಚೇಂಜ್ ಆಗಿಬಿಟ್ಟಿದೆಯಲ್ಲ. ನೋಡಿರಿ, ಒಂದು 1/4 ಅವರ್ ಈ ಥರ ನಾವು ಕುದಿಸ್ಕೊಂಡ್ಮೇಲೆ ಎಣ್ಣೆ ಬಿಟ್ಟಿದ್ದೆಲ್ಲ, ಇವಾಗ ಚಿಕನ್ ಸಾರು, ಹಳ್ಳಿ ಶೈಲಿ ಚಿಕನ್ ಸಾರು ರೆಡಿಯಾಗಿದೆ. ನಿಮಗೂ ಈ ಥರ ನಿಮ್ಮ ಅಪ್ಪ ಅಮ್ಮ ಹೇಳಿ ನೀವು ಅಂಗಡಿಗೆ ಹೋಗಿ ತಗೊಂಡು ಬಂದಿದ್ದರೆ ಕಮೆಂಟಲ್ಲಿ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಎಸ್ ಅಂತ ಹೇಳಿ. ಈ ಥರ ಚಿಕನ್ ಸಾರು ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಇತ್ತು ಅಂತ ನನಗೆ ತಿಳಿಸ್ಕೊಡಿ. ಆವಾಗಲೇ ಹೊಸ ರೆಸಿಪಿ ನಾನು ಹಾಕೋದು. ಬಾಯ್.